ಇತ್ತೀಚೆಗೆ ಚೀನಾ ವಸ್ತುಗಳ ಹಾವಳಿ ಜಾಸ್ತಿಯಾಗಿದೆ. ಅದರಲ್ಲೂ ಅಮೆರಿಕಾದಲ್ಲಂತೂ ಈ ವಸ್ತುಗಳ ಬಳಕೆ ಹೆಚ್ಚಾಗ್ತಾ ಇತ್ತು. ಹೀಗಾಗಿ ಈ ವಸ್ತುಗಳಿಗೆ ಬ್ರೇಕ್ ಹಾಕುವಂತಹ ಸಲುವಾಗಿ ಅಮೆರಿಕ ಕೆಲವು ದಿನಗಳ ಹಿಂದೆ ಚೀನಾದ ಮೇಲೆ 34% ಪ್ರತಿಕಾರದ ತೆರಿಗೆಯನ್ನು ಹೇರಲಾಗಿತ್ತು. ಇದೀಗ ಮತ್ತೆ ಚೀನಾದ ಸರಕುಗಳ ಮೇಲೆ ಪುನಃ 50% ಹೆಚ್ಚುವರಿ ತೆರಿಗೆಯನ್ನು ಹೇರಿದೆ. ಹೌದು, ಏಪ್ರಿಲ್ 2ರಂದು ಟ್ರಂಪ್ ಅವರು ಅಮೆರಿಕಾದಲ್ಲಿ ಪ್ರತಿಕಾರದ ತೆರಿಗೆಯನ್ನು ಘೋಷಿಸಿದ್ರು. ಅದರ ಅನ್ವಯ ಜಗತ್ತಿನ ನಾನಾ ದೇಶಗಳ ಸರಕುಗಳ ಮೇಲೆ ಅಮೆರಿಕಾದಲ್ಲಿ ಹೊಸ ತೆರಿಗೆ ದರಗಳನ್ನು ಘೋಷಿಸಿದ್ರು. ಭಾರತಕ್ಕೂ ಕೂಡ 27% ತೆರಿಗೆಯನ್ನು ವಿಧಿಸಿದ್ರು. ಅದೇ ವೇಳೆ ಚೀನಾದ ಸಾಮಗ್ರಿಗಳ ಮೇಲೆ 34% ತೆರಿಗೆಯನ್ನು ವಿಧಿಸಿದ್ರು. ಅದಾದ ನಂತರ ಅಮೆರಿಕಾದ ಈ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದಂತಹ ಚೀನಾ ತನ್ನ ದೇಶಕ್ಕೆ ಕಾಲಿಡುವಂತಹ ಅಮೆರಿಕದ ಸಾಮಗ್ರಿಗಳ ಮೇಲೆ 34% ತೆರಿಗೆಯನ್ನು ಘೋಷಿಸಿತ್ತು. ಇದಕ್ಕೆ ಪ್ರತಿಯಾಗಿ ಮತ್ತಷ್ಟು ತೆರಿಗೆಯನ್ನು ಹೆಚ್ಚಿಸತಕ್ಕಂತಹ ಟ್ರಂಪ್ ಚೀನಾ ಮೇಲಿದ್ದಂತಹ ರೆಸಿಪ್ರೋಕಲ್ ತೆರಿಗೆಗೆ 50% ಸೇರಿಸಿ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಏಪ್ರಿಲ್ 2ರಂದು ಹೇರಲಾಗಿದ್ದಂತಹ 34% ಹಾಗೂ ಈಗ ಹೇರಲಾಗಿರ್ತಕ್ಕಂಥ 50% ತೆರಿಗೆಯನ್ನ ಸೇರಿ ಒಟ್ಟು 84% ತೆರಿಗೆಯನ್ನ ಆಗಲಿದ್ಯಂತೆ. ಅಲ್ಲದೆ ಮೂಲ ತೆರಿಗೆಯ ಪ್ರಕಾರ 10% ದರ ಎಲ್ಲಾ ದೇಶಗಳಿಗೂ ಕೂಡ ಮುಂದುವರಿಯೋದ್ರಿಂದ ಚೀನಾದ ವಸ್ತುಗಳಿಗೆ ಇನ್ನೂ ಹೆಚ್ಚುವರಿಯಾಗಿ 10% ತೆರಿಗೆ ಬೀಳಲಿದ್ಯಂತೆ. ಇದರಿಂದ ಅಮೆರಿಕ ಪ್ರವೇಶಿಸುವಂತಹ ಚೀನಾದ ವಸ್ತುಗಳ ಮೇಲೆ 94% ತೆರಿಗೆ ಬಿದ್ದಂತಾಗುತ್ತಂತೆ.